ಸಿಎಂ ವಿರುದ್ಧ, ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅವಹೇಳನಕಾರಿ ಒಂದು ಪೋಸ್ಟ್ ಒಂದು ಕೇಳಿ ಬರ್ತಾ ಇದ್ದಾರೆ. ಪೋಸ್ಟನ್ನು ಮಾಡಿದ್ದಾರೆ ಕೆಲವರು ಕಿಡಿಕೇಟಿಗಳು. ಬಿಜೆಪಿ IT ಸೆಲ್ ಒಂದು ಸದಸ್ಯ ಆಗಿರುವಂತಹ ಸದಸ್ಯನ ವಿರುದ್ಧ ಕಂಪ್ಲೇಂಟ್ ಕೂಡ ಆಗಿದೆ. ಇದೊಂದು ವಿಚಾರಕ್ಕೆ ಸಂಬಂಧಪಟ್ಟದ್ದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅವಹೇಳನಕಾರಿ ಪೋಸ್ಟನ್ನು ಮಾಡಿರುವಂಥ ವಿಚಾರವಾಗಿ ಬಿಜೆಪಿ IT ಸೆಲ್ನ ಸದಸ್ಯನ ಒಂದು ವಿರುದ್ಧ ಕಂಪ್ಲೇಂಟ್ ಆಗಿದೆ. ಯಾವುದೇ ಕ್ಷಣದಲ್ಲಿ ಪ್ರಖ್ಯಾತ್ ಆಗಿರುವಂತಹ ಅರೆಸ್ಟ್ ಆಗಬಹುದು ಅಂತ ಕೇಳಿ ಬರ್ತಾ ಇದೆ. ಪ್ರಖ್ಯಾತ್ ವಿರುದ್ಧ ಕಾರ್ಕಳ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪ್ರಖ್ಯಾತ್ ಎನ್ನುವಂತಹ ವ್ಯಕ್ತಿ ಸರ್ಕಾರದ ಬೆಲೆ ಏರಿಕೆ ಬಿಸಿ ದೇವರ ಒಂದು ಸೇವೆಗೂ ಕೂಡ ತಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಂತ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದ ಒಂದು ಆರೋಪದ ಮೇರೆಗೆ ಸಿಎಂ ವಿರುದ್ಧ ಅವಹೇಳನಕಾರಿ ಒಂದು ಪೋಸ್ಟನ್ನು ಪದವನ್ನು ಬಳಕೆ ಮಾಡಿದ್ದಾನೆ. ಪೋಸ್ಟ್ ಮಾಡಿ ಕಾರ್ಕಳ ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಜೋಗಿ ದೂರು ಕೊಟ್ಟಿರುವಂಥದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡಲೇ ಪ್ರಖ್ಯಾತ್ ಬಂಧಿಸಿ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಮನವಿ ಮಾಡಿದ್ದಾರೆ. ಸಿಎಂ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಮಾಡಿದ್ದ ಈತ. ಅದು ಯಾಕೆ ಅಂದರೆ ಈಗ ಬೆಲೆ ಏರಿಕೆ ಏನಿದೆ ಆ ಬೆಲೆ ಏರಿಕೆಯ ಬಿಸಿ ದೇವರ ಸೇವೆಗೂ ಕೂಡ ತಟ್ಟಿದೆ ಅಂತ ಹೇಳಿ ಈತ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದ. ಸುಳ್ಳು ಸುದ್ದಿ ಹಬ್ಬಿಸಿದ್ದಾನೆ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು ಈತನ ಮೇಲೆ. ಇದಕ್ಕಾಗಿ ಸಿಎಂ ವಿರುದ್ಧ ಅವಹೇಳನಕಾರಿ ಒಂದು ಪದವನ್ನು ಬಳಸಿದ್ದಕ್ಕೆ ಪೋಸ್ಟನ್ನು ಹಾಕಿರುವಂಥದ್ದಕ್ಕೆ ಕಾರ್ಕಳದ ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಜೋಗಿ ಏನಿದ್ದಾರೆ ಅವರು ದೂರನ್ನು ಕೊಟ್ಟಿರುವಂಥದ್ದು. ಕೂಡಲೇ ಈತನನ್ನು ಪ್ರಖ್ಯಾತನನ್ನು ಬಂಧಿಸಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧನೇ ಈ ರೀತಿ ಮಾತನಾಡ್ತಾ ಇದ್ದಾರೆ, ಪೋಸ್ಟ್ ಆಗ್ತಾ ಇದ್ದಾರೆ ಅಂತಂದರೆ ಅವ್ರ ವಿರುದ್ಧ ನೀವು ಕ್ರಮ ತೆಗೆದುಕೊಳ್ಳಲೇಬೇಕು ಅನ್ನೋ ರೀತಿಯಲ್ಲಿ ದೂರನ್ನು ಕೊಟ್ಟಿದ್ದಾರೆ. ಯಾಕಂದರೆ ರಾಜ್ಯದ ಒಬ್ಬ ಮುಖ್ಯಮಂತ್ರಿಯ ಬಗ್ಗೆ ಇವರು ಈ ರೀತಿಯಾಗಿ ಮಾತನಾಡ್ತಾರೆ, ಪೋಸ್ಟ್ಗಳನ್ನು ಹಾಕ್ತಾರೆ, ಅವಹೇಳನಕಾರಿ ಒಂದು ಹೇಳಿಕೆಗಳನ್ನು ಪದಗಳನ್ನು ಬಳಸ್ತಾರೆ ಅಂದರೆ ನೀವು ಇಂಥವ್ರ ವಿರುದ್ಧ ಒಂದು ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಕಾರ್ಕಳದ ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಜೋಗಿ ದೂರನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಏನಾಗಿದೆ ಅಂತ ತನಿಖೆಯನ್ನು ಕೂಡ ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪೋಸ್ಟ್ ಹಾಕಿರುವಂಥದ್ದು. ಹೀಗಾಗಿ ಪ್ರತ್ಯೇಕ್ ಅರೆಸ್ಟ್ ಆಗ್ತಾನ ಎನ್ನುವಂಥ ಕ್ವಶನ್ ಕೂಡ ಇದೆ. ದೂರ ಏನು ಕೊಟ್ಟಿದ್ದಾರೆ ಓಕೆ, ಆದರೆ ಈಗ ಪ್ರತ್ಯೇಕ್ ಅರೆಸ್ಟ್ ಆಗ್ತಾನ, ಪೊಲೀಸರು ಬಂಧಿಸ್ತಾರಾ ಇಲ್ವಾ ಏನಂತ ನೋಡಬೇಕು. ಪ್ರತ್ಯೇಕ್ ವಿರುದ್ಧ ಕಾರ್ಕಳದ ಒಂದು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಪ್ರತ್ಯೇಕ್ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಮುಖಂಡ ಆಗಿರುವಂತಹ ಮಂಜುನಾಥ್ ಜೋಗಿ. ಕೂಡಲೇ ಆತನನ್ನು ನೀವು ಬಂಧಿಸಬೇಕು, ಈ ಒಂದು ವಿಚಾರದಲ್ಲಿ ವಿಚಾರಣೆಯನ್ನು ಮಾಡಬೇಕು. ಯಾಕೆ ಈ ರೀತಿಯಾಗಿ ಹೇಳ್ದ ಅಂತ, ದೇವರಿಗೂ ಕೂಡ ಬೆಲೆ ಏರಿಕೆ ಒಂದು ಬಿಸಿ ಮುಟ್ಟಿದೆ ಅಂತ ಹೇಳಿಬಿಟ್ಟು ಒಂದು ಪೋಸ್ಟನ್ನು ಹಾಕಿದ್ದಾರೆ. ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದ. ಆ ಸುಳ್ಳು ಸುದ್ದಿಯ ಆರೋಪದಿಂದ ಈಗ ಈತನಿಗೆ ಪ್ರತ್ಯೇಕ ಸಂಕಷ್ಟ ಎದುರಾಗಿರುವಂಥದ್ದು. ಯಾವುದೇ ಒಂದು ಸಮಯದಲ್ಲಿ ಕೂಡ ಪೊಲೀಸರು ಇದನ್ನು ಕರೆಸಿ ವಿಚಾರಣೆ ಮಾಡಬಹುದು. ಯಾಕಂದರೆ ಏನು ಕೇಳಿ ಬಂದಿದೆಯಲ್ಲ ಒಂದು ಆರೋಪ, ಅದಕ್ಕೆ ದೂರು ಕೂಡ ಕೊಡಲಾಗಿದೆ. ಹೀಗಾಗಿ ಪೊಲೀಸರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಸಿಎಂ ವಿರುದ್ಧ ಆಗಿರ್ಬೋದು ಅಥವಾ ಯಾವುದೇ ಒಂದು ಜನಪ್ರತಿನಿಧಿಗಳ ವಿರುದ್ಧ ಆಗಿರ್ಬೋದು, ನಾವು ಅವರಿಗೆ ಅವಮಾನ ಆಗುವ ರೀತಿಯಲ್ಲಿ ಮಾತನಾಡೋದು, ಈ ರೀತಿ ಪೋಸ್ಟ್ಗಳನ್ನು ಹಾಕೋದು ಎಲ್ಲವೂ ಕೂಡ ತಪ್ಪು. ಅದಕ್ಕಾಗಿ ಈತನ ಮೇಲೆ ಕ್ರಮ ತೆಗೆದುಕೊಳ್ಬೋದು ಅಂತ ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.